हुबली में श्रीराम सेना ने स्कूल और कॉलेजों में हिजाब लागू करने के राज्य सरकार के फैसले का विरोध किया। दरअसल स्कूल और कॉलेजों में हिजाब पर बैन लगाने वाले कानून को राज्य सरकार की तरफ से वापस लेने की निंदा करते हुए राम सेना के सदस्यों ने शहर के संगोली रायनाथ सर्कल में सीएम, डीसीएम और शिक्षा मंत्री की तस्वीरों को आग लगाकर अपना गुस्सा दिखाया। जिसके बाद राम सेना के नेशनल प्रेसिडेंट प्रमोद मुतालिक ने कहा कि पिछली बीजेपी सरकार ने स्कूल और कॉलेजों में हिजाब पहनने का नोटिफिकेशन कैंसिल कर दिया था, लेकिन मौजूदा सरकार का हिजाब पहनने का नोटिफिकेशन निंदनीय है। उन्होंने चेतावनी दी कि हम आने वाले दिनों में कानून की तरफ से हिजाब के खिलाफ लड़ेंगे। अगर स्कूल और कॉलेजों में हिजाब लागू किया जाता है तो हम हिंदू स्टूडेंट्स को भी भगवा शॉल पहनाने के लिए कहेंगे। अधिसूचನೆಯನ್ನು ಹೊರಡಿಸಿದ್ದಾರೆ। ಹಿಂದಿನ ಸರ್ಕಾರದ ಅಧಿಸೂಚನೆಯನ್ನು ರದ್ದು ಮಾಡಿ ಹಿಜಾಬ್ಗೆ ಅವಕಾಶವನ್ನು ಕೊಟ್ಟು ಶಿವದಾರ, ಜನಿವಾರ, ರುದ್ರಾಕ್ಷಿ ಇದನ್ನು ಧರಿಸಬಹುದು, ಹಿಜಾಬ್ ಧರಿಸಬಹುದು, ಅದರ ಜೊತೆಗೆ ಇದನ್ನು ಹೇಳಿದ್ದಾರೆ। ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮಧು ಬಂಗಾರಪ್ಪನವರು ಕೇಳ್ತೀನಿ, ಶಿವದಾರ, ರುದ್ರಾಕ್ಷಿ ಮತ್ತು ಜನಿವಾರ ಒಳಗಡೆ ಇರುತ್ತೆ, ಹೊರಗಡೆ ಕಾಣುವುದಿಲ್ಲ, ಅದನ್ನು ನೀವೇನು ಹೇಳೋದು? ಅದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷದಿಂದ ಇಲ್ಲಿ ಹಾಕೊಂಡು ಬಂದಿದ್ದಾರೆ। ಸೊ ಅದನ್ನ ಹಾಕೋಬಹುದು ಅಂತನೋ ನೀವ್ಯಾರು ಹೇಳೋರು? ಏನಂತ ತಿಳ್ಕೊಂಡಿದ್ದಾರೆ? ಶಿವದಾರ ಅಥವಾ ಈ ಜನಿವಾರ ಅಂತಂದ್ರೆ ಏನು ದಾರಾನ? ಅದು ಶಾಸ್ತ್ರ ಇದ್ದಾರೆ, ಶಾಸ್ತ್ರೋಕ್ತವಾದಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹಾಕೊಂಡದ್ದನ್ನು ಹಾಕೋಬಹುದು। ಹಿಜಾಬ್ ಜೊತೆಗೆ ಕಂಪೇರ್ ಮಾಡ್ತೀರಿ ನೀವು? ಹಿಜಾಬ್ ಹೈಕೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಧಾರ್ಮಿಕ ವಿಧಿವಿಧಾನದ ಪಾರ್ಟ್ ಅಲ್ಲ। ಹೈಕೋರ್ಟ್ ಹೇಳಿದೆ, ಕುರಾನ್ ಓದಿ ಹೇಳಿದೆ, ಶರಿಯಾ ಓದಿ ಹೇಳಿದೆ। ಸೊ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಆ 5 ಮುಸ್ಲಿಂ ವಿದ್ಯಾರ್ಥಿನಿಯರು ಇನ್ನೂ ಜಡ್ಜ್ಮೆಂಟ್ ಆಗಿಲ್ಲ, ಅಷ್ಟೊಳಗಡೆ ನೀವು ಇವತ್ತು ಅಧಿಸೂಚನೆ ಹೊರಡಿಸ್ದೇರಿ ಹಾಕೋಬಹುದು ಅಂತಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕಾನೂನಿನ ಉಲ್ಲಂಘನೆ। ಸೊ ನೀವು ಸರ್ಕಾರದವರು, ಶಿಕ್ಷಣ ಮಂತ್ರಿ ಕಾನೂನಿನ ಉಲ್ಲಂಘನೆ ಮಾಡೋದಾದರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡ್ತೀವಿ। ಇದಲ್ಲದೆ ಇವತ್ತು ಅಧಿಸೂಚನೆಯನ್ನು ಹರಿದು ಹಾಕಿ ನಾವು ಹೋರಾಟ ಪ್ರತಿಭಟನೆಯನ್ನು ಮಾಡಿದ್ದೀವಿ। ಬರೇ ಇವತ್ತು ಇಲ್ಲಿ ಹಿಜಾಬದ ಪ್ರಶ್ನೆ ಅಲ್ಲ, ಹಿಜಾಬ್ ಎಲ್ಲಿ ಬೇಕಾದಲ್ಲಿ ಹಾಕೊಳ್ಳಿ, ಸಮಾನತೆ, ಏಕತೆ, ಭಾರತೀಯತೆ ಅಂತನ್ನುವಂಥದ್ದಕ್ಕೆ ಇವತ್ತು ನೀವು ವಿರೋಧಿಗಳಿದ್ದೀರಿ, ಸಂವಿಧಾನ ವಿರೋಧಿಗಳಿದ್ದೀರಿ। ಬರೇ ಮುಸ್ಲಿಂ ಓಟ್ ಮಾತ್ರ ನಿಮಗೆ ಬೇಕಾಗಿದೆ, ಮುಸ್ಲಿಂ 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 ಅನ್ನುವಂತಹ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಹಾಳು ಮಾಡ್ತಾ ಇದ್ದೀರಿ, ವಿದ್ಯಾರ್ಥಿಗಳಲ್ಲಿ ಬೆಂಕಿ ಹಚ್ತಾ ಇದ್ದೀರಿ, ಗಲಭೆಗೆ ಕಾರಣಕರ್ತರಾಗ್ತಾ ಇದ್ದೀರಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ। ಇದನ್ನು ಇಡೀ ರಾಜ್ಯಾದ್ಯಂತ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ। ಹಿಜಾಬ್ ಹಾಕೋಬಹುದು, ಮುಸ್ಲಿಂ ಐಡೆಂಟಿಟಿಗೆ ಅವಕಾಶ ಮಾಡಿಕೊಡೋದಾದರೆ ಕೇಸರಿ ಹಿಂದುತ್ವಕ್ಕೆ ನಾನು ಕರ್ನಾಟಕದ ಎಲ್ಲ ವಿದ್ಯಾರ್ಥಿನಿಯರು, ಹಿಂದೂ ವಿದ್ಯಾರ್ಥಿನಿಯರಿಗೆ ಹೇಳ್ತೇನೆ, ಕೇಸರಿ ಶಾಲ್ ಹಾಕೊಳ್ಳಿ। ಎಷ್ಟು ಜನರನ್ನ ಅರೆಸ್ಟ್ ಮಾಡೋರ್ದಾರು ನೋಡೋಣ, ಎಷ್ಟು ಜನರ ಮೇಲೆ ಕೇಸ್ ಹಾಕೋರ್ದಾರು ನೋಡೋಣ। ನಾವು ನಿಮ್ಮ ಪರವಾಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ। ಇದಕ್ಕೆ ಸವಾಲುವಾಗಿ ತಗೊಳ್ಬೇಕು। ಮುಸ್ಲಿಮರಿಗೆ ಐಡೆಂಟಿಟಿಯನ್ನು ಗುರುತು ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇದ್ದರೆ ಹಿಂದೂ ಐಡೆಂಟಿಟಿ ಇದೆ ಈ ದೇಶದಲ್ಲಿ ಅಂತನ್ನುವಂಥ ತೋರಿಸ್ಕೊಡೋಗೋಸ್ಕರ ಕೇಸರಿ ಶಾಲ್ ಹಾಕೊಂಡು ಕಾಲೇಜ್ಗೆ ಹೋಗಬೇಕು, ಹೈಸ್ಕೂಲ್ಗೆ ಹೋಗಬೇಕು ಅಂತನ್ನುವಂಥ ಹಿಂದೂ ವಿದ್ಯಾರ್ಥಿನಿಯರಿಗೆ ನಾವು ಆಹ್ವಾನವನ್ನು ಮಾಡ್ತಾ ಇದ್ದೀವಿ। हुबली धारवाड़ म्यूनिसिपल कॉर्पोरेशन के जोन ऑफिस 4 में कर्मचारियों पर रिश्वत मांगने का आरोप लगे हैं, क्योंकि कहा जा रहा है कि सरकार ने जनता के फायदे के लिए डिजिटलाइजेशन सिस्टम लागू किया है, लेकिन कुछ स्टाफ इसका गलत इस्तेमाल कर रहे हैं। जनता का कहना है कि प्रॉपर्टी, ESS ट्रांसफर, बिल्डिंग परमिट और अन्य दस्तावेजों के काम बिना रिश्वत के समय पर नहीं किया जा रहा है। आरोप है कि रिश्वत देने पर 24 घंटे में काम पूरा हो जाता है,
जबकि अन्य लोगों को सर्वर डाउन कहकर परेशान किया जा रहा है। इस मामले में सिविल इंजीनियरिंग स्टेशन के अध्यक्ष प्रशांत लोकापुर सहित कई लोगों ने नाराजगी जताई है। ಇಲ್ಲಿ ನಾವು ಯಾವುದೇ ಒಂದು ಕಟ್ಟಡ ಪರವಾನಗಿಯನ್ನು ಹಾಕಿದರೆ ಸಕಾಲ ಅಂತ ಒಂದು ಇದು ಇದೆ, ಸರ್ಕಾರದ ಒಂದು ಸಕಾಲ ನಿಯಮ ಪ್ರಕಾರ ಅವರು ಕಟ್ಟಡ ಪರವಾನಗಿಯನ್ನು 15 ದಿನಗಳಲ್ಲಿ ಕೊಡಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ, 13ನೇ ದಿವಸ ನೋಡಿ 14ನೇ ದಿವಸ ನಮಗೆ ಎಂಡೋಸ್ಮೆಂಟ್ ಕೊಟ್ಟು ನೀವು ಸಕಾಲದಲ್ಲಿ ಬರವಲ್ದು ಅನ್ನೆಸೆಸರಿ ನಮ್ಮ ಇಂಜಿನಿಯರ್ಗಳಿಗೆ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲ ನಿಮ್ಮದು ಆದಿಲ್ಲ ಈದಿಲ್ಲ ಆದ್ಮೇಲೆ ಹಾರ್ಡ್ ಕಾಪಿ ತಂದು ಕೊಡಬೇಕಂತೆ. ಸಾಫ್ಟ್ ಕಾಪಿ ಎಲ್ಲರೂ ಇಡೀ ಡಿಜಿಟಲ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ, ಸಾಫ್ಟ್ ಕಾಪಿ ತೊಗೊಂಡು ಕೆಲಸ ಮಾಡ್ತಾ ಇಲ್ಲ. ಎಲ್ಲಕ್ಕೂ ಹಾರ್ಡ್ ಕಾಪಿ ಕೊಡಿ, ಎಲ್ಲಕ್ಕೂ ಹಾರ್ಡ್ ಕಾಪಿ. ಈ ಸೊತ್ತು ಆನ್ಲೈನ್ ಇದೆ ಮತ್ತು ಆದರೂ ಆ ಹಾರ್ಡ್ ಕಾಪಿ ತಂದು ಕೊಡಬೇಕು. ಆ ಹಾರ್ಡ್ ಕಾಪಿ ಫೈಲ್ ಸಹಿ ಮಾಡಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆ ಫೈಲ್ ಹುಡುಕಲಿಕ್ಕೆ ದುಡ್ಡು ಕೊಡಬೇಕು, ಅದನ್ನು ಮಾಡಬೇಕು, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದ್ರ ಅದು ಇಂಟೆನ್ಷನ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅದನ್ನು ಓಪನ್ನಾಗಿ ಹೇಳ್ತಾ ಇಲ್ಲ ಅವರು. ಇಲ್ಲರಿ ಸಾಹೇಬ್ರು ಇಲ್ಲ, ಸಾಹೇಬ್ರು ಅಲ್ಲಿ ಹೋಗ್ಯಾರ, ಸಾಹೇಬ್ರು ಇದು ಮಾಡ್ತಾರೆ, ನಾವು ಸಾಹೇಬ್ರಿಗೆ ಹಂಗೆ ಮಾಡಬೇಕು, ಸಾಹೇಬ್ರಿಗೆ ಇದನ್ನು ಕೊಡಬೇಕು ಅಂತ ಹೇಳ್ಕೊಂತ ಹೋಗ್ತಾರೆ. ಸಿಬ್ಬಂದಿನ ನಾವು ಹೋದ್ರೆ ಸಹಿ ಮಾಡಿದರೆ ನಮ್ಮ ಸೆಕ್ರೆಟರಿ ಅವರು ನೀವ್ಯಾಕೆ ಬರ್ತೀರಿ ಇಲ್ಲೇ ಅಂತ ಕೇಳಿದಾರೆ. ಒಬ್ಬ ಇಂಜಿನಿಯರ್ ಅಸೋಸಿಯೇಷನ್ ಸೆಕ್ರೆಟರಿ ಹೋಗಿ ನಾವು ಫೈಲ್ ಸಹಿ ಮಾಡ್ಸಕ್ಕೆ ಹೋದ್ರೆ ನೀವು ಎದಕ್ಕೆ ಬರ್ತೀರಿ ಇಂಜಿನಿಯರ್ ಅಂತ ಕೇಳ್ತಾರೆ. ಇಂಥ ಡಿಮ್ಯಾಂಡ್ ಅದು ಅವ್ರವ್ರ ಇದ್ರ ಮೇಲೆ ಹೋಗುತ್ತಾರೆ. ಜೂನಲ್ಲಿ ಅಂದರೆ ಫೈಲ್ ಮೇಲೆ ಕೇಳ್ತಾರಂತ್ರಿ. ಗ್ರೌಂಡ್ ಫ್ಲೋರು ಹಿಂಗೆ ಫ್ಲೋರ್ ವೈಸ್ ಎಷ್ಟು ಇರುತ್ತೆ ಅದು ಪರ್ಸೆಂಟೇಜ್ ಮೇಲೆ ಡಿಪೆಂಡ್. ಅದು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ ಅಂದಾಜು ನಾವು ಅಂದರೆ ನಮ್ಮ ಇಂಜಿನಿಯರ್ಗಳು ಅಷ್ಟು ಫುಲ್ ಡಿಟೇಲ್ ಆಗಿ ಹೇಳಿರಂಗಿಲ್ಲ. ಯಾಕಂದರೆ ಡಿಟೇಲ್ ಆಗಿ ಹೇಳ್ಬೇಕಂದ್ರೆ ಅದು ಒಂದು ಅಫೆನ್ಸ್ ಆಗುತ್ತಲ್ಲ. ಹಾಂ, ರೊಕ್ಕ ಕೊಟ್ಟರೆ ಕೆಲಸ ಆಗುತ್ತೆ, ಮಾಡ್ತಾರೆ. 2 ದಿನದಾಗ ಮಾಡ್ತಾರೆ. ಮತ್ತು ಯಾರು ಅವ್ರ ಒಳಗೆ ಪರಿಚಯದವ್ರು ಇದ್ರೆ ಅಂದರೆ ಇನ್ನೂ ಫಾಸ್ಟ್ ಆಗುತ್ತೆ, ವಿದಿನ್ 24 hours ಆಗುತ್ತೆ. ತಂದಿದ್ದೀವಿ ಸರ್, ಕಮಿಷನರಿಗೂ ಕೊಟ್ಟಿದ್ದೀವಿ, ಮಾನ್ಯ ಶಾಸಕರು ತೆಂಗಿನಕಾಯಿ ಅವರಿಗೂ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಆಡಳಿತ ವಿಭಾಗದ ಇವರು ಕಮಿಷನರ್ ಹೊಸ್ದಾಗಿ ಬಂದಿದ್ದಾರೆ, ಅವರು ಭಾಳ ಉಪಾಯ ಆಗ್ತಾರೆ, ಅವರು ಭಾಳ ಒಳ್ಳೆಯದು ಇದು ಮಾಡ್ತಾ ಇದ್ದಾರೆ. ಈಗ ನೋಡ್ಬೇಕು, ಕಾಯ್ದು ನೋಡು ಕೆಲಸ. ಹ್ಞೂ ರೀ, ಗಡುವು ಇಲ್ಲ ರೀ. ಗಡುವು ಕೊಡ್ಲಿಕ್ಕೆ ಇವ್ರಿಗೆ ಇಲ್ಲಾಂದ್ರೆ ಈಗ ನಮ್ಮ ಬರುವ ಮಹಾನಗರ ಪಾಲಿಕೆ ಇದು ಇದೆಯಲ್ಲ ಸಾಮಾನ್ಯ ಸಭೆಗೆ ಒತ್ತು ನಾವು ಸ್ಟ್ರೈಕ್ ಮಾಡ್ತೀವಿ. ಪ್ರಶಾಂತ್ ಲೋಕಾಪುರ, ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಹುಬ್ಳಿ ಧಾರವಾಡ. ಕಚೇರಿ ಅಧಿಕಾರಿಗಳು ಯಾರದಾರಲ್ರಿ ಅವರೇ ಏಜೆಂಟ್ ಆಗಿಬಿಟ್ಟಾರ್ರಿ. ಅವರ ಈ ಸೊತ್ತು ಅವರ ಒಳಗಿಂದೊಳಗೆ ರೊಕ್ಕ ತೊಗೊಂಡು ಅವರ ಮಾಡಿಸ್ಕೊಡ್ತಾರೆ, ಪರ್ಮಿಷನು ಮಾಡಿಸ್ಕೊಡ್ತಾರೆ. ಅವರ ಬೇರೆ ಬೇರೆ ಕೆಲಸಗಳನ್ನು ಡೈರೆಕ್ಟ್ ಓನರ್ ಬೆಟ್ಟೆಗೆ ಅವರ ಮಾಡಿಸ್ಕೊತಾರೆ. ಮತ್ತು ನಾವು ಇಂಜಿನಿಯರಾಗಿ ನಾವು ಬೇರೆ ಉದ್ಯೋಗ ಏನು ಮಾಡ್ಬೇಕು ಹೇಳ್ರಿ? ನಾವು ಕಲ್ತಿದ್ದ ಇದೆ, ನಾವು ಮಾಡೋದ ಇದೆ. ಮತ್ತೀಗ ಅಧಿಕಾರಿಗಳ ಒಳಗಿಂದೊಳಗೆ ತಾವ ಮಾಡಾಕತ್ತಾರ, ಮತ್ತು ನಾವು ಬೇರೆ ಉದ್ಯೋಗ ಏನು ಮಾಡ್ಬೇಕು ಹೇಳ್ರಿ? ನಾವು ಕೊಟ್ಟರೆ ಡಿಲೇ ಮಾಡ್ತಾರೆ. ಇಷ್ಟು ಕೊಟ್ಟರೆ ಮಾಡ್ತೇವೆ, ಅದು ಆಗಂಗಿಲ್ಲ. ಇಲ್ಲ ಬರೋದ ವಿಷಯಗಳ ಕಾರಣಾಂತರಗಳಿಂದ ಡಿಲೇ ಮಾಡೋದು, ಕಾರಣಾಂತರಗಳಿಂದ ರಿಜೆಕ್ಟ್ ಮಾಡೋದು. ಅದು ಫೈಲ್ ಟು ಫೈಲ್ ಡಿಪೆಂಡ್ ರೀ, ಏರಿಯಾ ಮೇಲೆ, ಅದ್ರ ಮೇಲೆ. ಆಮೇಲೆ ಸರಿಯಾದ ಟೈಮಿಗೆ ಕೊಡೋಂಗಿಲ್ಲ. ಅದು ಮಾಲಕರು ಹೋಗಿ ಕೊಟ್ಟರೆ ಅವ್ರು ಅಷ್ಟು ಕೊಟ್ಟಿರ್ತಾರಲ್ರಿ, 24 ತಾಸೊಳಗೆ ಈ ಸೊತ್ತು ರೀ. ಹಾಂ, ಅದು ಇಷ್ಟು ಅಂಥೇಳಿ ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದನ್ನು ನಾವು ಕೊಟ್ಟರೆ ನಾವು 8 ದಿವಸ ಆದರೂ ಆಗಂಗಿಲ್ಲ, ಸರ್ವರ್ ಇಲ್ಲ, ಆದಿಲ್ಲ, ಇಂಥ ಸಮಸ್ಯೆ ಮಾತ್ರ 108 ಸರಿ ಹೇಳ್ತಾರೆ ರೀ ಅವರು. ಅದ ಓನರ್ ಡೈರೆಕ್ಟ್ ಭೇಟಿ ಆದರೆ 24 hours ಒಳಗೆ ಈ ಸೊತ್ತು ರೆಡಿ. ವಲಯ ಕಚೇರಿ 4 ಆತು ರೀ, ವಲಯ ಕಚೇರಿ 6 ಅಂತೂ ಜಾಸ್ತಿ. ಎಲ್ಲ ಕಡೆ ಹಿಂಗೆ ಅದ ರೀ. ಒಂದೊಂದು ವಲಯ ಕಚೇರಿ ಒಂದೊಂದು ಸ್ಟೋರಿ ರೀ. ಸರ್, ನಾವು ಏನು ಅಪ್ಲೈ ಮಾಡ್ತೀವಿ ಅದನ್ನು ಟೈಮ್ಲಿ ಮಾಡಿರಿ. ಬೇರೆದವ್ರು ದುಡ್ಡು ಕೊಟ್ಟರೆ ಹೆಂಗೆ ಮಾಡ್ತೀರಿ? ನಮ್ಮದು ಹಂಗೆ ಮಾಡಿರಿ. ನಾವು ಕಲ್ತಿದ್ದ ಇದೆ, ನಮ್ಮದು ಒಂದು ಏನೋ ಐತಿ, ಅದ ಹೊಟ್ಟೆ ಹೊರ್ಕೊಳ್ಳೋದು, ಅದು ಎಂಪ್ಲಾಯ್ಮೆಂಟ್. ಮತ್ತು ನಾವು ಏನು ಮಾಡೋದು ಹೇಳ್ರಿ? ಅದ್ರ ಪ್ರಕಾರ ಮಾಡಿಕೊಡಂತ ಹೇಳ್ರಿ. ಮತ್ತು ನಾವು ಹಿಂಗೆ ಮಾಡಂಗಿಲ್ಲ. ಮತ್ತು ಇದ ನಾವು ಮಾಲಕರಿಗೆ ಹೋಗಿ ಹೇಳಿದ್ರೆ ನಾವು ತೊಗೊಳ್ತೇವೆ ಅಂತ ಅವ್ರು ವಿಚಾರ ಮಾಡ್ತಾರೆ ರೀ. ಹಿಂಗಾಗಿ ಅವ್ರವ್ರ ಡೈರೆಕ್ಟ್ ಮಾಡಿಬಿಡ್ತಾರೆ ರೀ, ಮತ್ತು ಡಿಲೇ ಮಾಡ್ತಾರೆ ನಮ್ಮ ವರ್ಕ್.